ಸ್ನೇಹಿತರೆ ನಮಸ್ಕಾರ. ನಾನು ಇವತ್ತು ಈ ಒಂದು ವಿಡಿಯೋ ಮಾಡೋಕ್ಕೆ ಬಂದಿರೋ ಉದ್ದೇಶ ಏನೆಂದರೆ, ತಮಗೀಗಾಗಲೇ ಗೊತ್ತಿರ್ತಕ್ಕಂಥ ವಿಚಾರ, ಸುಮಾರು 2 ತಿಂಗಳ ಹಿಂದಿನ ವಿಚಾರ. ಯಾಕೆಂತಂದರೆ ನಾನು KSRTCನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ಸಾಮಾನ್ಯ ಚಾಲಕ ಕಮ್ ನಿರ್ವಾಹಕ ನನ್ನನ್ನು ಬೆಂಗಳೂರು ಕೇಂದ್ರೀಯ ವಿಭಾಗದಿಂದ ಮಂಗಳೂರು ವಿಭಾಗಕ್ಕೆ ವರ್ಗಾವಣೆ ಮಾಡಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾನು ಒಂದು ಪಬ್ಲಿಕ್ ಟಿವಿನಲ್ಲಿ ಬಂದಿರತಕ್ಕಂಥ ಒಂದು ವರದಿಯಿಂದ ಆಚೆ ಮೇಲೆ ನಾನೆಲ್ಲೂ ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕೆ ಬಂದಿರಲಿಲ್ಲ. ಭಾಳಷ್ಟು ಜನ ನನಗೆ ಫೋನ್ ಮಾಡಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕ್ಲಾರಿಫಿಕೇಷನ್ ಕೇಳ್ತಿದ್ದಾರೆ, ಮತ್ತು ಸಾರ್ವಜನಿಕರು ಕೇಳ್ತಾ ಇದ್ದಾರೆ, ಮತ್ತು ಸಾರ್ವಜನಿಕರು, ಹೋರಾಟಗಾರರು, ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರರು, ಮತ್ತು ಸಾಮಾಜಿಕ ಕಾರ್ಯಕರ್ತರುಗಳು, ಮತ್ತು ಪತ್ರಕರ್ತರುಗಳು ಈ ಬಗ್ಗೆ ಮಾಹಿತಿಯನ್ನು ಸವಿಸ್ತಾರವಾಗಿ ಕೊಡಿ ಅಂತ ಹೇಳಿ ಭಾಳಷ್ಟು ಜನ ಕೇಳೋದ್ರಿಂದ ನಾನು ಯಾಕೆಂತಂದರೆ ಒಂದು ಸಾರಿಗೆ ಸಂಸ್ಥೆಗೆ ಒಂದು ಪತ್ರವನ್ನು ಕೊಡ್ತೀನಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಮಾಧ್ಯಮಗಳಲ್ಲಿ ಪ್ರಕಟಣೆ ಮಾಡೋದಕ್ಕೆ ಮತ್ತು ಇದರಲ್ಲಿ ಪ್ರಸಾರ ಮಾಧ್ಯಮದಲ್ಲಿ ಪ್ರಕಟಣೆ ಮಾಡೋಕ್ಕೆ ಅವಕಾಶ ಕೊಡಿ ಅಂತೇಳಿ 16/12/2025 ನಾನು ಕೇಂದ್ರ ಕಚೇರಿಗೆ ಸುಮಾರು 23 ಪುಟಗಳ ವರದಿಗಳನ್ನು ಲಗತ್ತಿಸಿ ಈ ಮೇಲು ಕೂಡ ಮಾಡ್ತೀನಿ, ಮತ್ತು ಪತ್ರವನ್ನು ಕೂಡ ನಾನು ತೊಗೊಂಡೋಗಿ ಕೇಂದ್ರ ಕಚೇರಿಗೆ ಕೊಟ್ಟು ಕೂಡ ಬರ್ತೀನಿ. ಅದಕ್ಕೆ ಇಲ್ಲಿವರೆಗೂ ಯಾವುದೇ ಇದು ಇವತ್ತಿಗೆ 1 ತಿಂಗಳು ಆಗಿ 2 ದಿವಸ ಕಳೆದಿರ್ತದೆ. ಇನ್ನೂ ಕೂಡ ನನಗೆ ಅವ್ರ ಕಡೆಯಿಂದ ಯಾವುದೇ ಪತ್ರ ವ್ಯವಹಾರ ಮಾಡದೇ ಇಲ್ಲದೆ ಇರೋ ಕಾರಣ ನಾನು ಈಗ ಈ ಸಾಮಾಜಿಕವಾಗಿ ನೌಕರರಿಗೆ ತಿಳಿಸ್ತಕ್ಕಂಥ ಮಾಹಿತಿಯನ್ನು ತಿಳಿಸ್ಬೇಕಾಗಿ ನಾನು ಮನಸ್ಸು ಮಾಡಿದ್ದೀನಿ. ಹೀಗಾಗಿ ನಾನು ಸ್ನೇಹಿತರೆ, ಈಗ ತಮಗೆ ಗೊತ್ತಿರುವಂಗೆ ಸಂಸ್ಥೆಗೂ ಕೂಡ ನಾನು ಪರ್ಮಿಷನ್ಗೆ ಹಾಕಿರೋದ್ರಿಂದ ಕಾಪಿನ ನಾನೀಗ ಆಲ್ರೆಡಿ ಕೊಟ್ಟಿದ್ದೀನಿ. ಅದರಲ್ಲಿ ನಾನು ಹೇಳ್ತೀನಿಲ್ಲ, ಕೊನೆಗೆ ಈ ಪತ್ರ ತಲುಪಿದ ತಕ್ಷಣ ಸ್ಪಂದಿಸದಿದ್ದಲ್ಲಿ ತಾವು ಅನ್ನಿಸ್ತಿದ್ರೆ ಎಂದು ತಿಳಿದುಕೊಂಡು ಪ್ರಸಾರ ಮಾಧ್ಯಮದಲ್ಲಿ ಪ್ರಸಾರ ಮಾಡಲು ನಿರ್ಧರಿಸುತ್ತೇನೆ. ಈ ಪತ್ರಕ್ಕೆ ತೆಗೆದುಕೊಂಡ ಕ್ರಮದ ಬಗ್ಗೆ ನನ್ನ ಮೇಲ್ಕಂಡ ವಿಳಾಸಕ್ಕೆ ಪತ್ರ ವ್ಯವಹಾರ ಮಾಡಬೇಕಾಗಿ ಮನವಿ ಅಂತ ಹೇಳ್ತೀನಿ. 16/12/2025 ನಾನು ಈ ಪತ್ರವನ್ನು ಕೊಟ್ಟಿರ್ತೀನಿ. ಔಟ್ವರ್ಡ್ ನಂಬರು 6197 17/12/2025 ಕೇಂದ್ರ ಕಚೇರಿಯಲ್ಲಿ ಇದನ್ನು ಸಂಬಂಧಪಟ್ಟವ್ರಿಗೆ ವರ್ಗಾವಣೆ ಮಾಡಿರ್ತಾರೆ. ಬಟ್ ಇಲ್ಲಿ ತನಕನೂ ಕೂಡ ನನಗೆ ಮಾಹಿತಿ ಬಂದಿರೋದಿಲ್ಲ. ಇವತ್ತು 18ನೇ ತಾರೀಕು, ಅಂದರೆ 1 ತಿಂಗಳು ಕರೆಕ್ಟಾಗಿ ಆಯಿತು. ಹಾಗಾಗಿ ನಾನು ಈ ವಿಚಾರದ ಬಗ್ಗೆ ಭಾಳಷ್ಟು ಜನ ಕ್ಲಾರಿಫಿಕೇಷನ್ ಕೊಡೋದಕ್ಕೆ, ಅಂದರೆ ಈ ಸವಿಸ್ತಾರವಾದ ಮಾಹಿತಿನ ಕೊಡಿ ಅಂತ ಕೇಳ್ತಾ ಇರೋದ್ರಿಂದ ನಾನು ಈ ವಿಚಾರವನ್ನು ಮಾತಾಡೋಕ್ಕೆ ಬರ್ತಿದ್ದೀನಿ. ಅಂದರೆ ಭಾಳಷ್ಟು ಕರೆಗಳು, ಫೋನ್ಗಳು ಬರ್ತಾ ಇರೋದ್ರಿಂದ ಎಲ್ಲರೂ ಕೂಡ ಉತ್ತರಿಸೋಕ್ಕಾಗೋದಿಲ್ಲ. ಹಾಗಾಗಿ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಏನಂತಂದರೆ, ನನಗೆ ಬೆಂಗಳೂರು ಕೇಂದ್ರೀಯ ವಿಭಾಗದಿಂದ ಮಂಗಳೂರು ವಿಭಾಗಕ್ಕೆ ನನ್ನನ್ನು ವರ್ಗಾವಣೆ ಮಾಡಿರ್ತಾರೆ. ಏನಂತಂದರೆ ಆಡಳಿತಾತ್ಮಕವಾಗಿ ಅಂತೇಳಿ 11/11/2025 ಈ ವರ್ಗ ಅಂತೇಳಿ ಒಂದು ಇದನ್ನು ಹಾಕ್ಬಿಟ್ಟು ಉಲ್ಲೇಖನ 10/11/2025 ಸೂಕ್ತಾಧಿಕಾರಿಗಳ ಆದೇಶ ಅಂತೇಳಿ ನನ್ನನ್ನು ಬೆಂಗಳೂರು ಕೇಂದ್ರೀಯ ವಿಭಾಗದಿಂದ ಜಯದೇವ ಚಾಲಕ ಕಮ್ ನಿರ್ವಾಹಕ 7479 ಅವ್ರನ್ನ ಯಾವುದು ಆಡಳಿತಾತ್ಮಕವಾಗಿ ಅಂತೇಳಿ, ಅಂದರೆ ನಾನೊಬ್ಬ ಅಧಿಕಾರಿ ಲೆಕ್ಕದಲ್ಲಿ ಒಬ್ಬ ಸಾಮಾನ್ಯನಾಗಿರ್ತಕ್ಕಂಥ ಜಯದೇವ ಚಾಲಕ ಕಮ್ ನಿರ್ವಾಹಕನ ಆಡಳಿತಾತ್ಮಕ ಅಂದರೆ ನಾನು ಅಧಿಕಾರಿ ಒಂದು ಲೆವೆಲಲ್ಲಿ ನನ್ನನ್ನು ಮಂಗಳೂರು ವಿಭಾಗಕ್ಕೆ ವರ್ಗಾವಣೆ ಮಾಡಿ ಆದೇಶಿಸಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನನಗೆ 1 ತಿಂಗಳು 11/11/2025 ಆದೇಶ ಮಾಡ್ತಾರೆ, ಮತ್ತು 18/11/2025 ನಾನು ಇಲ್ಲಿಗೆ ಕರೆಕ್ಟಾಗಿ ಇವತ್ತಿಗೆ 2 ತಿಂಗಳಾಯಿತು. ಇವತ್ತಿಗೆ ಕರೆಕ್ಟಾಗಿ 2 ತಿಂಗಳಲ್ಲಿ ನಾನು ಬೆಂಗಳೂರು ಕೇಂದ್ರೀಯ ವಿಭಾಗದಲ್ಲಿ ಕರ್ತವ್ಯ ಮುಗಿಸಿ
ಬೆಳಗ್ಗೆ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದಿರ್ತೀನಿ. 5 ಗಂಟೆಗೆ ನನಗೆ ಫೋನ್ ಬರುತ್ತೆ ಡಿಪೋ ಮ್ಯಾನೇಜರ್ ಕಡೆಯಿಂದ, ನಿಮಗೆ ಮಂಗಳೂರು ವರ್ಗಾವಣೆ ಆಗಿದೆ ಅಂತ. ಬಟ್ ಅದೇ ಅಧಿಕೃತವಾಗಿ ಆದೇಶ ನನಗೆ ಸಿಕ್ಕಿರೋದಿಲ್ಲ. ಹಾಗಾಗಿ ಪ್ರಭಾರಕಾರಿಯಾಗಿ ನನ್ನನ್ನು ವರ್ಗಾವಣೆ ಮಾಡಿರ್ತಾರೆ. ಅಂದರೆ ನಾನು ಈ ಬೆಂಗಳೂರು ಕೇಂದ್ರೀಯ ವಿಭಾಗಕ್ಕೆ ಹೋಗಂಗೇ ಇಲ್ಲ. ಅಷ್ಟೊಂದು ಪ್ರಭಾವ ಬಳಸಿ ನನ್ನನ್ನು, ಅಂದರೆ ಒಂದು ದೊಡ್ಡ ಅಧಿಕಾರಿ ಲೆಕ್ಕದಲ್ಲಿ ನನ್ನನ್ನು ವರ್ಗಾವಣೆ ಮಾಡ್ತಾರೆ. ಹಾಗಾಗಿ ಅಂದರೆ ಈ ಒಂದು ಸರ್ಕಾರದ ಲೆವೆಲಲ್ಲಿ ಕೇಳ್ಪಟ್ಟಿರೋದ್ರಿಂದ ಏನು ಹೇಳುತ್ತೆ ಅಂತಂದರೆ, IG, SP ಮತ್ತು AS ಆಫೀಸರ್ಸನ್ನು ಈ ರೀತಿಯಾಗಿ ವರ್ಗಾವಣೆ ಮಾಡ್ತಾರೆ ಅನ್ನೋ ಲೆಕ್ಕದಲ್ಲಿ ಬಂದಿರುತ್ತೆ. ಆ ಲೆವೆಲಲ್ಲಿ ನನ್ನನ್ನು ವರ್ಗಾವಣೆ ಮಾಡ್ತಾರೆ. ವರ್ಗಾವಣೆ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ಭಾಳ ಧನ್ಯವಾದಗಳು. ಮುಂದೆ ನಾನು ನನ್ನ ಕಾನೂನು ಹೋರಾಟಗಳನ್ನ ಪ್ರಾರಂಭ ಮಾಡ್ತೀನಿ. ಸಂಬಂಧಪಟ್ಟ ಅಧಿಕಾರಿಗಳನ್ನ, ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರನ್ನ ಭೇಟಿ ಮಾಡ್ತೀನಿ, ಮುಖ್ಯ ಸಂಚಾರ ವ್ಯವಸ್ಥಾಪಕರನ್ನು ಮಾಡ್ತೀನಿ, ಮತ್ತು ಮಾನ್ಯ ಸಾರಿಗೆ ಸಚಿವರನ್ನು ಭೇಟಿ ಮಾಡ್ತೀನಿ. ಅವ್ರಿಗೆಲ್ಲ ಮನವಿಗಳನ್ನ ಕೊಡ್ತೀನಿ. ಈ ರೀತಿ ಆಗಿದೆ, ನನಗೆ ಗೊತ್ತಿಲ್ಲದಂಗೆ ಆಡಳಿತಾತ್ಮಕ ಅಂತ ಮಾಡಿದ್ದಾರೆ, ನಾನು ಯಾವ ಅಧಿಕಾರಿ, ಯಾವ ರೀತಿ ನನ್ನನ್ನು ವರ್ಗಾವಣೆ ಮಾಡ್ತಾರೆ ಅಂತೇಳಿ ಸವಿಸ್ತಾರವಾಗಿ ಬರೆದು ನಾನು ಕೊಡ್ತೀನಿ. ಮತ್ತು ಅದಾದ ನಂತರ ಒಂದು ಜಾಲವನ್ನು ಹುಡ್ಕೋದಕ್ಕೆ ಪ್ರಾರಂಭ ಮಾಡ್ತೀನಿ. ಆ ಕಡೆಯಿಂದ ಯಾರ ಕಡೆಯಿಂದನೂ ರೆಸ್ಪಾನ್ಸ್ ಬರೋದಿಲ್ಲ. ಜಾಲವನ್ನು ಹುಡ್ಕೋಕ್ಕೆ ಪ್ರಾರಂಭ ಮಾಡಿದಾಗ ನನ್ನ ವರ್ಗಾವಣೆಗೆ ಸಂಬಂಧಪಟ್ಟಂಗೆ ದಾಖಲಾತಿಗಳನ್ನ ಮೊದಲು ತೊಗೊಳೋದಕ್ಕೆ ಮನಸ್ಸು ಮಾಡ್ತೀನಿ. ಒಂದು ಮಾಹಿತಿ, ನಾನು ಕಲ್ತಿರ್ತಕ್ಕಂಥ ಯಾರು ಗುರು ಇಲ್ಲದೆ ಕಲ್ತಿರ್ತಕ್ಕಂಥ ವಿದ್ಯೆ ನಂದು. ಇದು ಮಾಹಿತಿ ಹಕ್ಕು ಕಾಯ್ದೆ ಅಡಿನಲ್ಲಿ ನಾನು ಅರ್ಜಿ ಸಲ್ಲಿಸ್ತೀನಿ. ಆ ಅರ್ಜಿ ಸಲ್ಲಿಸಿದಾಗ ನನಗೆ ಏನಂತ ಹೇಳ್ತೀನಿ, ಬೆಂಗಳೂರು ಕೇಂದ್ರೀಯ ವಿಭಾಗದ ಜಯದೇವ ಚಾಲಕ ಕಂ ನಿರ್ವಾಹಕರನ್ನು ಮಂಗಳೂರು ವಿಭಾಗಕ್ಕೆ ವರ್ಗಾವಣೆ ಮಾಡಬೇಕೆಂದು ಪತ್ರವ್ಯವಹಾರ ನಡೆಸಿರುವ ಅಲ್ಲಿ ನಾನು ಕೇಂದ್ರ ಕಚೇರಿಯ ಅಧಿಕಾರಿಗಳನ್ನ ನಾನು ಕೇಳಿದಾಗ, ನಿಮಗೆ ಮೊನ್ನೆ ಮುಖ್ಯಮಂತ್ರಿಗಳಿಂದ ಮತ್ತು ಆರೋಗ್ಯ ಸಚಿವರ ಕಡೆಯಿಂದ ಪತ್ರ ಬಂದಿರ್ತದೆ, ಆಮೇಲೆ ಮಹಿಳಾ ಆಯೋಗದಿಂದನೂ ಕೂಡ ಪತ್ರ ಬಂದಿರ್ತದೆ. ಹಾಗಾಗಿ ನಿಮ್ಮನ್ನು ಮಂಗಳೂರು ವರ್ಗಾವಣೆ ಮಾಡಬೇಕು ಅಂತೇಳಿ ಪತ್ರ ಬಂದಿರೋದ್ರಿಂದ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ಆ ಪತ್ರದಲ್ಲಿ ಬಂದ್ಬಿಟ್ಟು ಆಡಳಿತಾತ್ಮಕ ಅಂತ ಹೇಳುತ್ತೆ. ನನಗೆ ಗೊಂದಲ ಆಗಿ ನಾನು ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಸಲ್ಲಿಸ್ತೀನಿ. ಮಂಗಳೂರು ವಿಭಾಗಕ್ಕೆ ನಾನು ವರ್ಗಾವಣೆ ಮಾಡಬೇಕಂದಿರುವ ಎಲ್ಲ ಅಧಿಕಾರಿಗಳು ಮತ್ತು ಯಾವುದ್ಯಾವುದು ಇದರಿಂದ ನನಗೆ ಪತ್ರ ಬಂದಿದೆ ಅನ್ನೋ ಮಾಹಿತಿನ ಕೊಡಿ ಅಂತ ಕೇಳ್ತೀನಿ. ಅದಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರ ಕಚೇರಿಯಿಂದ ಒಂದು ಪತ್ರವನ್ನು ಕೂಡ ಕೊಡ್ತಾರೆ. ಆ ಪತ್ರದಲ್ಲಿ ಏನು ಹೇಳುತ್ತೆ, ತಾವು ಕೋರಿರುವ ಮಾಹಿತಿಯಂತೆ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಬಂದಿರುವ ಒಂದು ಪತ್ರದ ಪುಟ, ದಿನೇಶ್ ಗುಂಡೂರಾವ್ ಸಚಿವರು ರವರ ಕಚೇರಿಯಿಂದ ಬಂದಿರುವ ಒಂದು ಪುಟ ಮಾಹಿತಿಯನ್ನು 2 ಪುಟವನ್ನು ದೃಢೀಕರಿಸಿ ಉಚಿತವಾಗಿ ಕೊಡ್ತಾರೆ. ಉಳಿದಂತೆ ಮಹಿಳಾ ಆಯೋಗದಿಂದ ಯಾವುದೇ ಪತ್ರ ವ್ಯವಹಾರ ಸ್ವೀಕೃತವಾಗಿರೋದಿಲ್ಲ ಅಂಥೇಳಿ ನನಗೆ 21/11/2025 ನನಗೆ ಅಂಚೆ ಕಚೇರಿ ಮುಖಾಂತರ ಪತ್ರ ವ್ಯವಹಾರ ಮಾಡಿರ್ತಾರೆ. ಅದಕ್ಕೆ ಅದು 6/12/2025 ನನಗೆ ತಲುಪುತ್ತೆ ಅಂಚೆ ಕಚೇರಿ ಮುಖಾಂತರ. ನಂತರ ನೋಡ್ತೀನಿ, ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ದಿನೇಶ್ ಗುಂಡೂರಾವ್ ಸಾಹೇಬರು ರೆಕಮೆಂಡ್ ಮಾಡಿರ್ತಾರೆ. ಅಲ್ಲಿ ಏನು ಹೇಳುತ್ತೆ ಅಂತಂದರೆ, ಜಯದೇವ ಚಾಲಕ ಕಂ ನಿರ್ವಾಹಕರನ್ನು KSRTC ಬೆಂಗಳೂರು ಕೇಂದ್ರ ವಿಭಾಗ 6ನೇ ಘಟಕದಿಂದ ಮೈಸೂರು ರಸ್ತೆ ಇಲ್ಲಿ ಕರ್ತವ್ಯ ನಿರ್ವಹಿಸುವ ಕೌಟುಂಬಿಕ ಸಮಸ್ಯೆಯಲ್ಲಿ ಇವರನ್ನ ಮಂಗಳೂರಿಗೆ ವರ್ಗಾವಣೆ ಮಾಡುವುದು ಅಂತೇಳಿ ಒಂದು ಪತ್ರ ವ್ಯವಹಾರ ಆಗಿರುತ್ತದೆ. ಗೌರವಗಳೊಂದಿಗೆ ಮುಖ್ಯಮಂತ್ರಿಗಳಿಗೆ ಇವರು ರೆಫರ್ ಮಾಡ್ತಾರೆ, ದಿನೇಶ್ ಗುಂಡೂರಾವ್ ಸಾಹೇಬರು. ಆನಂತರ ಅದು 24/9/2025 ನಂತರ CM ಗೃಹ ಕಚೇರಿ, ಅಂದರೆ ಅವರ ಮನೆಯಲ್ಲಿ ಈ ಪತ್ರ ವ್ಯವಹಾರ ಆಗುತ್ತೆ. 29/9/2025 ಜಯದೇವ ಎಂ ಚಾಲಕ ಕಂ ನಿರ್ವಾಹಕ, ಬಿಲ್ಲೆ ಸಂಖ್ಯೆ 747, ಬೆಂಗಳೂರು ಕೇಂದ್ರೀಯ 6ನೇ ಘಟಕದಿಂದ ಮೈಸೂರು ರಸ್ತೆಯಲ್ಲಿರುವ ಇಲ್ಲಿ ಇರುವ ಕರ್ತವ್ಯ ನಿರ್ವಹಿಸುತ್ತಿದ್ದು ಇವರನ್ನು ಮಂಗಳೂರು ವಿಭಾಗಕ್ಕೆ ವರ್ಗಾಯಿಸಲು ಸೂಚಿಸಿದೆ ಅಂತ ಹೇಳುತ್ತೆ. ಇಲ್ಲಿ ಕೋರಿದೆ ಅಂತ ಹೇಳುತ್ತೆ. ಮಂಗಳೂರು ವಿಭಾಗಕ್ಕೆ ವರ್ಗಾಯಿಸುವಂತೆ ಕೋರಿದೆ, ಇಲ್ಲಿ ಸೂಚಿಸಿದೆ ಅಂತ ಹೇಳುತ್ತೆ. ಈ ಪದಗಳಿಗೆ ಕನ್ನಡದಲ್ಲಿ ಬಹಳಷ್ಟು ಅರ್ಥ ಇದೆ. ಇವ್ರನ್ನ ಎಲ್ಲೂ ಕೂಡ ನನ್ನನ್ನು ವರ್ಗಾವಣೆ ಮಾಡಿ ಅಂತ ಹೇಳಿಲ್ಲ, ಸೂಚಿಸಿದೆ, ಕೋರಿದೆ ಅಂತ ಹೇಳುತ್ತೆ. ಅಂದರೆ ಇವರು ಹೇಳ್ತಕ್ಕಂಥ ಮಾಹಿತಿ ಏನು ಹೇಳ್ತದೆ ಅಂದರೆ, ಪ್ರಭಾರಕಾರಿ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅವರು ಎಲ್ಲೂ ಕೂಡ ಹೇಳಿಲ್ಲ. ಈ ಪತ್ರ ವ್ಯವಹಾರ ಆಗಿರ್ತಕ್ಕಂಥದ್ದನ್ನ ನನ್ನ ಗಮನಕ್ಕೆ ತರಬೇಕಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳ ಕಡೆಯಿಂದ ಮತ್ತು ದಿನೇಶ್ ಗುಂಡೂರಾವ್ ಸಾಹೇಬ್ರ ಕಡೆಯಿಂದ ಪತ್ರ ವ್ಯವಹಾರ ಆಗಿರ್ತಕ್ಕಂಥದ್ದು
ನನ್ನ ಗಮನಕ್ಕೆ ಸಾರಿಗೆ ಸಂಸ್ಥೆ ಅಧಿಕಾರಿಗಳು ತರಬೇಕಾಗಿತ್ತು. ಆಮೇಲೆ ಆ ಪತ್ರಗಳ ವ್ಯವಹಾರದಲ್ಲಿ ಆ ಪತ್ರಗಳನ್ನ ನಡೆದಿರ್ತಕ್ಕಂಥದ್ದು ಸಂಬಂಧಪಟ್ಟಂಗೆ ನಡಾವಳಿ ಮಾಡಿರ್ತಾರೆ. ಆ ನಡಾವಳಿಗೆ ಸಂಬಂಧಪಟ್ಟಂಗೆ ನಾನು ಮತ್ತೆ ಒಂದು ಅರ್ಜಿ ಹಾಕ್ತೀನಿ. ಈ ನನ್ನ ವರ್ಗಾವಣೆಗೆ ಸಂಬಂಧಪಟ್ಟಂಗೆ ನಡಾವಳಿ ಮಾಡಿರ್ತಕ್ಕಂಥ ಈ ವರ್ಗ ಅಂತ ಹೇಳಿ ಒಂದೇನು ಸೆಂಟೆನ್ಸನ್ನು ಸೇರಿಸಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಪತ್ರ ವ್ಯವಹಾರಗಳನ್ನ ಮಾಹಿತಿನ ಕೊಡಿ ಅಂತ ಕೇಳ್ತೀನಿ. ಅದಕ್ಕೆ ಅವ್ರೇನು ಹೇಳ್ತಾರೆ, 2/12/2025 ನನಗೆ 9 ಪುಟಗಳು ಇರ್ತಕ್ಕಂಥ ₹18 ದುಡ್ಡನ್ನು ಕಟ್ಟಿ ಅಂತ ಹೇಳ್ತಾರೆ. ನಾನು ತಕ್ಷಣವೇ ಹೋಗಿ ಕೇಂದ್ರ ಕಚೇರಿಗೆ ದುಡ್ಡನ್ನು ಕಟ್ತೀನಿ. ಆದರೆ ಇನ್ನೂವರೆಗೂ ಈ ಮಾಹಿತಿಯನ್ನು ಕೊಟ್ಟಿಲ್ಲ. ಅಂದರೆ ತಮಗೆ ಅರ್ಥ ಆಗಬೇಕಾಗುತ್ತೆ, ಇಲ್ಲಿ ಮಾಹಿತಿ ಕೊಡದೇ ಇರೋದು ಯಾವ ಕಾರಣಕ್ಕೆ. ನನ್ನದೇ ವರ್ಗಾವಣೆ, ನನ್ನದೇ ಮಾಹಿತಿ, ನನ್ನ ದಾಖಲೆಗಳು, ನೀವಿನ್ನೂ ಮಾಹಿತಿ ಕೊಟ್ಟಿಲ್ಲ ಅನ್ನೋದಕ್ಕೆ ಪ್ರೂವ್ ಆಗುತ್ತೆ. ನಂತರ ನಾನೇನು ಮಾಡ್ತೀನಿ, ಮಾನ್ಯ ಕರ್ನಾಟಕ ಹೈಕೋರ್ಟ್ಗೆ ಹೋಗ್ತೀನಿ, ಸಂಬಂಧಪಟ್ಟಂಗೆ ಮಾಹಿತಿಯನ್ನು ಕೊಡ್ತೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ಮುಂಚೆನೇ ಇವರು ಇದು ಕರ್ನಾಟಕ ಹೈಕೋರ್ಟ್ನಲ್ಲಿ ನಮ್ಮ ವಕೀಲರ ಕಡೆಯಿಂದ, ಡಿಪಾರ್ಟ್ಮೆಂಟ್ ವಕೀಲರ ಕಡೆಯಿಂದ ಕೇವಿಟನ್ನು ಹಾಕಿರ್ತಾರೆ. ನಾನು ಕೇಳ್ಪಟ್ಟಂಗೆ ಭಾಳಷ್ಟು ವಕೀಲರನ್ನ ಕೇಳ್ಪಟ್ಟಂಗೆ ನಾವೆಲ್ಲೂ ನೋಡಿಲ್ಲ, ಈ ವರ್ಗಾವಣೆಗೆ ಸಂಬಂಧಪಟ್ಟಂಗೆ ನಿಂದೆ ಪ್ರಪ್ರಥಮವಾಗಿ ಕೇವಿಟನ್ನು ಹಾಕಿರ್ತಕ್ಕಂಥದ್ದು 40-50 ವರ್ಷಗಳ ಇತಿಹಾಸದಲ್ಲಿ ಅಂತ ಹೇಳ್ತಾರೆ. ಆಯಿತು, ನೋಡೇ ಬಿಡೋಣ, ಕಾನೂನಲ್ಲಿ ಹೋರಾಟ ಮಾಡೋಣ ಅಂತೇಳಿ ನಾನು ಕೋರ್ಟ್ನ ಕೇಸನ್ನು ರಿಜಿಸ್ಟರ್ ಮಾಡ್ತೀನಿ. ಅಲ್ಲಿ ಪ್ರಥಮವಾಗಿ ಮೊದಲನೇ ದಿವಸ ಈಗ ಆಲ್ರೆಡಿ ನಾನು ಅದನ್ನು ಹಾಕಿದ್ದೀನಿ. ಎಲ್ಲ ಗ್ರೂಪಲ್ಲೂ ವಿಚಾರಣೆ ನಡೆದಿರ್ತಕ್ಕಂಥ ಮಾನ್ಯ ಕರ್ನಾಟಕ ಹೈಕೋರ್ಟ್ದು. ಅಲ್ಲೂ ಕೂಡ ಇವರು ಯಾವ ಕಾರಣಕ್ಕೆ ನನ್ನನ್ನು ವರ್ಗಾವಣೆ ಮಾಡಿದ್ದೀವಿ, ಯಾವ ಕಾರಣಕ್ಕೆ ಇವ್ರಿಗೆ ಎಷ್ಟೇ ಕೊಡಬೇಡಿ ಅನ್ನೋದನ್ನು ಸಮರ್ಪಕವಾಗಿ ವಾದ ಮಾಡೋದಕ್ಕೆ ಇವರು ಆಗದೇ ಇಲ್ಲದಿರೋದ್ರಿಂದ ಅಲ್ಲಿನ ನಮ್ಮ ವಕೀಲರು ಮತ್ತು ಆ ಸಂಸ್ಥೆಯ ವಕೀಲರು ಇದನ್ನು ರದ್ದುಪಡಿಸೋದು ಮತ್ತು ದೊಡ್ಡ ಇದು ರಾಜಕೀಯವಾಗಿ ಇದು ಪ್ರೇರಿತವಾಗಿರುತ್ತದ್ರಿಂದ ನೀವೊಂದು ರಿಕ್ವೆಸ್ಟನ್ನು ಕೊಡಿ, ಇಲ್ಲೇ ಹತ್ರಕ್ಕೆ ಮಾಡಿಕೊಡ್ತೀವಿ ಅಂತ ಲೆಕ್ಕದಲ್ಲಿ ಹೇಳ್ತಾರೆ. ನಾನೇನು ಮಾಡ್ತೀನಿ, ಕೇಂದ್ರ ಕಚೇರಿಗೆ ಹೋಗಿ ಒಂದು ರಿಕ್ವೆಸ್ಟನ್ನು ಕೊಡ್ತೀನಿ, ಬೆಂಗಳೂರು ಕೇಂದ್ರೀಯ ವಿಭಾಗಕ್ಕೆ ನನ್ನ ವರ್ಗಾವಣೆ ಮಾಡಿ ಅಂತೇಳಿ ನಾನು ರಿಕ್ವೆಸ್ಟನ್ನು ಕೊಡ್ತೀನಿ. ರಿಕ್ವೆಸ್ಟನ್ನು ಕೊಟ್ಟರೂ ಕೂಡ ಅವರೇನು ಮಾಡ್ತಾರೆ, ಕೇಂದ್ರ ಕಚೇರಿಯಲ್ಲಿ ನನಗೆ ಗೊತ್ತಿಲ್ಲದಂತೆ 11/12/2025 ನನ್ನನ್ನು ಬೆಂಗಳೂರು ದಕ್ಷಿಣ ವಿಭಾಗ ಅಂದರೆ ಈಗಿನ ರಾಮನಗರ ವಿಭಾಗಕ್ಕೆ ವರ್ಗಾವಣೆ ಮಾಡಿರ್ತಾರೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇರೋದಿಲ್ಲ, ಯಾವಾಗ ವರ್ಗಾವಣೆ ಮಾಡಿದ್ದಾರೆ ಅಂತ. ಕರ್ನಾಟಕ ಹೈಕೋರ್ಟ್ನಲ್ಲಿ 17ನೇ ತಾರೀಕು ನನಗೆ 17/12/2025 ವಿಚಾರಣೆಗೆ ಬರುತ್ತೆ. ಆ ವಿಚಾರಣೆ ಸಮಯದಲ್ಲಿ ಆ ದಾಖಲಾತಿಗಳನ್ನ ಹಾಕಿ ನಮ್ಮ ಸಂಸ್ಥೆ ಪರವಾದ ವಕೀಲರು ಹೀಗೆ ಇವ್ರನ್ನ ಮಂಗಳೂರಿಂದ ಬೆಂಗಳೂರಿಗೆ ವರ್ಗಾವಣೆ ಮಾಡಿದ್ದೀವಿ, ಅವರ ಹತ್ರದಂಥ ಊರಿಗೆ ವರ್ಗಾವಣೆ ಮಾಡಿದ್ದೀವಿ, ಹಾಗಾಗಿ ಈ ಅರ್ಜಿನ ಮುಕ್ತಾಯ ಮಾಡಿ ಅಂತ ಕೋರ್ಕೋತಾರೆ. ಅಂದರೆ ಅವರು ಒಂದು ರೀತಿ ಫಸ್ಟು 2ನೇ ಡೇನಲ್ಲಿ ನನಗೆ ಭಾಳಷ್ಟು ಹೋರಾಟ ಮಾಡ್ತಾರೆ. ಇವರದ ಮೇಲೆ ಆ ಥರ ಇದೆ, ಈ ಥರ ಇದೆ, ಇವರು ಸಂಸ್ಥೆಗೆ ಅಷ್ಟು ನಷ್ಟ ಮಾಡಿದ್ದಾರೆ, ಇವ್ರ ಮೇಲೆ 200ಕ್ಕೂ ಹೆಚ್ಚು ದೂರುಗಳಿದ್ದಾವೆ, ಇವರು ಒಂದು ರೀತಿ ಸಿಂಹ ಅಂತರ ವರ್ಧಿಸ್ತಾರೆ, ಇವ್ರನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅನ್ನೋ ಲೆಕ್ಕದಲ್ಲಿ ಬಹಳಷ್ಟು ಆಕ್ರೋಶಭರಿತವಾಗಿ ರಾಜಾರೋಷ ಇರುವಾಗಿ ನನ್ನ ಬಗ್ಗೆ ಮಾನ್ಯ ವಕೀಲರು, ಡಿಪಾರ್ಟ್ಮೆಂಟ್ ವಕೀಲರು ಮಾನ್ಯ ನ್ಯಾಯಾಧೀಶರ ಮುಂದೆ ಸವಿಸ್ತಾರವಾಗಿ ವಾದ ಮಾಡೋಕ್ಕೆ ಹೊರಡ್ತಾರೆ. ಆಗ ದಾಖಲೆಗಳ ಸಮೇತ ನೀವು ಮುಂದಿನ ವಿಚಾರಣೆಯಲ್ಲಿ ಹಾಜರು ಮಾಡಿ ಅಂತ ಹೇಳ್ತಾರೆ. ಮುಂದಿನ ವಿಚಾರಣೆಗೆ ಅವರು ನಾನು ಡಾಕ್ಯುಮೆಂಟನ್ನೆಲ್ಲ ನನ್ನ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ನಾನು ಕಲ್ತಿರ್ತಕ್ಕಂಥ ವಿದ್ಯೆಯಿಂದ ನನ್ನನ್ನು ರಕ್ಷಿಸ್ಕೊಳ್ಳೋಕ್ಕೋಸ್ಕರ ಮಾಹಿತಿಯನ್ನು ತೆಗೆದಿರೋದು ದಾಖಲೆಗಳು ಯಾವಾಗ ಪ್ರಚಾರ ಆಗ್ತದೋ ಆಗ ಅವ್ರೇನು ಮಾಡ್ತಾರೆ, ಇದು ರಾಜಕೀಯವಾಗಿ ಮಾಡಿರ್ತಕ್ಕಂಥದ್ದು, ಇದೊಂದು ಕುತಂತ್ರದಲ್ಲಿ ಮಾಡಿರ್ತಕ್ಕಂಥದ್ದು ನನ್ನ ಡಿಪಾರ್ಟ್ಮೆಂಟ್ ಲಾಯರ್ಗೆ ಅರಿವಾದಾಗ ಅವರು ಅಲ್ಲಿಗೆ ಅದನ್ನು ಸ್ಟಾಪ್ ಮಾಡಿ ನನ್ನನ್ನು ಬೆಂಗಳೂರು ಮಂಗಳೂರಿಂದ ರಾಮನಗರ ವಿಭಾಗಕ್ಕೆ ವರ್ಗಾವಣೆ ಮಾಡಿ. ಅಂದರೆ ಮಂಗಳೂರಿಗೆ ನಾನು ಯಾವುದೇ ಕಾರಣಕ್ಕೂ ಹೋಗಿ ರಿಪೋರ್ಟ್ನ ಮಾಡ್ಕೊಂಡಿರೋದಿಲ್ಲ. 1 ತಿಂಗಳ ಕಾಲ ನಾನು ಹೋರಾಟ ಮಾಡಿರ್ತೀನಿ. ನಂತರ ಸ್ನೇಹಿತರೆ, ಕೋರ್ಟ್ನಿಗೆ ಆದೇಶದ ಪ್ರಕಾರ ಕೋರ್ಟಲ್ಲಿ ಹಾಕಿರೋದ್ರಿಂದ ನಾನೇನು ಮಾಡ್ತೀನಿ, ಅದು ಕೂಡ ನಾನು ಹೋಗಿ ನನ್ನ ಹಿಂದಿನ ಎಲ್ಲ ಅರ್ಜಿಗಳನ್ನ ರದ್ದುಪಡಿಸಿ ನನ್ನನ್ನು ಬೆಂಗಳೂರು ಕೇಂದ್ರೀಯ ವಿಭಾಗಕ್ಕೆ ವರ್ಗಾವಣೆ ಮಾಡಿ ಅಂತೇಳಿ ಮತ್ತೊಂದು ಮನವಿ ಕೊಡ್ತೀನಿ. ಅದನ್ನು ಪರಿಗಣಿಸ್ತಾ ಇರತಕ್ಕಂಥದ್ದರಿಂದ ಕೋರ್ಟಿಗೆ ಒಂದು
ಮರ್ಯಾದೆನೇ ಕೊಡಬೇಕು. ಏಕೆಂದರೆ ನಾನು ಬೆಳಗ್ಗೆ ಎದ್ದು ಕಾನೂನನ್ನು ನಂಬಿರ್ತಕ್ಕಂಥವನು, ಕಾನೂನಿಗೆ ಬೆಲೆ ಕೊಡಬೇಕು ಅಂತೇಳಿ ನಾನು ಬೆಂಗಳೂರು ದಕ್ಷಿಣ ವಿಭಾಗಕ್ಕೆ ಹೋಗಿ ನಾನು ರಿಪೋರ್ಟನ್ನು ಮಾಡ್ಕೊತೀನಿ. ಇವತ್ತಿಗೆ 1 ತಿಂಗಳಾಗುತ್ತೆ. 18ನೇ ತಾರೀಕು 12ನೇ ತಿಂಗಳು 2025 ನಾನು ಬೆಂಗಳೂರು ದಕ್ಷಿಣ ವಿಭಾಗಕ್ಕೆ ರಿಪೋರ್ಟನ್ನು ಮಾಡಿಕೊಂಡು ಅವತ್ತಿಂದ ಕರ್ತವ್ಯನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈಗ ತಮಗೆ ಹೇಳೋದು ಏನು ಅಂತಂದರೆ, ಆ ನಂತರ ಮಾಡಾದ ನಂತರ ನಾನು ಈ ಒಂದು ಭ್ರಷ್ಟರು ಯಾರಿದ್ದಾರೆ, ಯಾರ ಕುತಂತ್ರ ಇದೆ, ಯಾರಿದರಲ್ಲಿ ಕೈವಾಡ ಇದೆ, ನನ್ನನ್ನು ಮಾನ್ಯ ಮುಖ್ಯಮಂತ್ರಿಯವ್ರ ಕಡೆಯಿಂದ ನನ್ನನ್ನು ವರ್ಗಾವಣೆ ಮಾಡಿಸ್ತಾರೆ ಅಂತಂದರೆ ನಾನಿನ್ನೆಷ್ಟು ಪ್ರಭಾವಕಾರಿಯಾಗಿರ್ಬೋದು, ಅವ್ರಿಗೆ ನಾನು ಯಾವ ರೀತಿ ಸಿಂಹ ಸ್ವಪ್ನ ಆಗಿರ್ಬೋದು ಅಂಥೇಳಿ ನಾನು ಮಾನ್ಯ ಮುಖ್ಯಮಂತ್ರಿಯವರ ಕಚೇರಿಗೆ, ಅವ್ರ ಮನೆಗೆ ಹೋಗೋದಕ್ಕೆ ಪ್ರಯತ್ನ ಪಡ್ತೀನಿ. 3-4 ಬಾರಿ ಪ್ರಯತ್ನ ಪಡ್ತೀನಿ. ಒಂದು ಬಾರಿ ಅವಕಾಶ ಸಿಗುತ್ತೆ. ಆಗ ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ಈ ಪತ್ರವನ್ನು ತೊಗೊಂಡೋಗಿ ತೋರಿಸ್ತೀನಿ. ಸ್ನೇಹಿತರೆ, ಈ ಯೂಟ್ಯೂಬ್ನಲ್ಲಿ ನನ್ನದು ಈ ಪತ್ರಗಳನ್ನೆಲ್ಲ ತೋರಿಸಿದ್ರೆ ಇದನ್ನು ರಿಮೂವ್ ಮಾಡಿಬಿಡ್ತಾರೆ ಯೂಟ್ಯೂಬ್ ರೂಲ್ಸ್ ಪ್ರಕಾರ. ಹಾಗಾಗಿ ನಾನು ತೋರ್ಸೋಕ್ಕೆ ಹೋಗೋದಿಲ್ಲ. ಈಗ ಆಲ್ರೆಡಿ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಪತ್ರಗಳನ್ನೆಲ್ಲ ಆನ್ಲೈನಲ್ಲಿ ಹಾಕಿರ್ತೀನಿ. ಈ ಪತ್ರವನ್ನು ತಗೊಂಡೋಗಿ ಅವ್ರ ಕೈಗೆ ನಾನು ಕೊಟ್ಟಾಗ, ಸ್ವಾಮಿ ನಾನು KSRTC ಎಂಪ್ಲಾಯಿ, ಈ ಪತ್ರವನ್ನು ಕೊಟ್ಟಾಗ ಅವ್ರು ಏನು ಹೇಳ್ತಾರೆ, ಹೇಯ್ ನೀನೇನು IAS IPS ನಿನ್ನನ್ನು ವರ್ಗಾವಣೆ ಮಾಡೋದಕ್ಕೆ ಯಾವನು ಇದನ್ನು ಕೊಟ್ಟವರು ಅಂತ ಹೇಳ್ತಾರೆ. ಆಗ ನಾನು ಈ ಥರ KSRTC ಅವರು ಕೊಟ್ಟಿರೋದ್ರಿಂದ ಅಂತ ಹೇಳಿದಾಗ, ಇದು ಯಾರು ಮಾಡಿದ್ದಾರೆ ಇದನ್ನು ತನಿಖೆ ಮಾಡಿ ಅಂತ ಹೇಳಿ ಅವರು ಹೇಳ್ತಾರೆ. ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬರು ಕೂಡ ಅವ್ರಿಗೆ ಹೋಗಿ ಇದನ್ನು ಸಂಬಂಧಪಟ್ಟಂಗೆ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿ ನಾನು ಮಾಹಿತಿಯನ್ನು ಕೇಳ್ತೀನಿ. ಆ ಮಾಹಿತಿಯನ್ನು ಕೇಳಿದ ನಂತರ ಅವರು ನನ್ನನ್ನು ಅವ್ರ ಕಚೇರಿಗೆ ಕರೆಸ್ಕೊಂಡು ಇದೇನಾಗಿದೆ, ಯಾರು ಮಾಡಿದ್ದಾರೆ, ಇವ್ರನ್ನ ಕಂಡುಹಿಡೀರಿ ಅಂತೇಳಿ ಹೇಳಿದಾಗ ನಂತರ ಅಲ್ಲೊಬ್ಬ ವ್ಯಕ್ತಿ ಸಿಗ್ತಾನೆ. ಆದರೂ ಕೂಡ ಅವ್ರೇನು ಮಾಡ್ತಾರೆ, ಇದು ನನ್ನ ಕಡೆಯಿಂದ ಆಗಿರ್ತಕ್ಕಂಥದ್ದು, ನಿಮ್ಮ ವರ್ಗಾವಣೆಗೆ ಮಾನ್ಯ ಮುಖ್ಯಮಂತ್ರಿಗಳ ಪತ್ರ ಮತ್ತು ನನ್ನ ಪತ್ರಗಳನ್ನ ದುರುಪಯೋಗ ಪಡಿಸ್ಕೊಂಡಿರ್ತಾರೆ ಯಾರೋ ಒಬ್ಬ ವ್ಯಕ್ತಿ. ಯಾರು ನೋಡಿ ಎಂಥ ಇದು ಅಂತಂದರೆ, ಈ ಭ್ರಷ್ಟರು ಯಾವ ರೀತಿ ಇದು ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ನೋಡಿ. ನನ್ನನ್ನು ವರ್ಗಾವಣೆ ಮಾಡೋದಕ್ಕೆ ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರದ್ದು ಪತ್ರನ ದುರುಪಯೋಗ ಪಡಿಸ್ಕೊಳ್ತಾರೆ. ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬರು ಪತ್ರ ದುರುಪಯೋಗ ಪಡಿಸ್ಕೊಂಡ್ರೆ ಅಂತಂದರೆ ಈಗ ಲೆಕ್ಕ ಹಾಕೊಳ್ಳಿ. ಒಬ್ಬ ನಿಗಮ ಮಂಡಳಿನಲ್ಲಿ ಕೆಲಸ ಮಾಡ್ತಕ್ಕಂಥ ಅತ್ಯಂತ ಕೊನೆಯ ಘಟ್ಟದಲ್ಲಿರ್ತಕ್ಕಂಥ ಒಬ್ಬ ನಿರ್ವಾಹಕನ ವರ್ಗಾವಣೆ ಮಾಡೋದಕ್ಕೆ ಮುಖ್ಯಮಂತ್ರಿ ಸಾಹೇಬ್ರ ಹತ್ರ ಹೋಗಿ ಶಿಫಾರಸು ಮಾಡಿಸ್ತಾರೆ ಅಂದರೆ ನೀವೇ ಅರ್ಥ ಮಾಡ್ಕೋಬೇಕು. ಇಡೀ ಹಿಸ್ಟ್ರಿನಲ್ಲೇ ಈ ಒಂದು ನಡೆದಿರಲಿಲ್ಲ KSRTC ಹುಟ್ಟಿದಾಗಿಂದ. ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ, ಇಡೀ KSRTC ಹುಟ್ಟಿದಾಗಿಂದ ವರ್ಗಾವಣೆ ಆದಮೇಲೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳದೆ ಮತ್ತೆ ನಾನು ಬೆಂಗಳೂರಿಗೆ ದಕ್ಷಿಣ ವಿಭಾಗಕ್ಕೆ ವರ್ಗಾವಣೆ ಮಾಡ್ತೀನಿ ಅನ್ನೋದು ಇದೇ ಪ್ರಪ್ರಥಮವಾಗಿ ನಾನೇ ಪ್ರಪ್ರಥಮ ವ್ಯಕ್ತಿ ಅಂತ ಹೇಳ್ತಾರೆ. ಸ್ನೇಹಿತರೆ, ಇದೆಲ್ಲ ಸಿದ್ದರಾಮಯ್ಯ ಸಾಹೇಬರು, ದಿನೇಶ್ ಗುಂಡೂರಾವ್ ಸಾಹೇಬರು ಅವ್ರ ಕಡೆಯಿಂದ ಎಲ್ಲ ರಿಕ್ವೆಸ್ಟ್ ಬಂದಾದಮೇಲೆ ನೀವು ಮಧ್ಯದಲ್ಲಿ ಏಕೆ ನನ್ನನ್ನು ಬೆಂಗಳೂರು ದಕ್ಷಿಣ ವಿಭಾಗಕ್ಕೆ ವರ್ಗಾವಣೆ ಮಾಡ್ತೀರಾ? ಅವರು ಇವಾಗ ನಾನು ಅವ್ರನ್ನ ಮಂಗಳೂರು ವರ್ಗಾವಣೆ ಮಾಡಿದ್ರಿಂದ ನೀವು ಮತ್ತೆ ಯಾಕೆ ಚೇಂಜ್ ಮಾಡಿದ್ದೀರಿ ಅಂತ ಕೇಳೋದಿಲ್ವೇ? ಇದೆಲ್ಲ ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿರ್ತದೆ. ನಂತರ ಸ್ನೇಹಿತರೆ, ನಾನು RTIನಲ್ಲಿ ಅರ್ಜಿ ಹಾಕಿದಾಗ ನನಗೊಂದು ಮಾಹಿತಿ ಸಿಗುತ್ತೆ. ಮಾಹಿತಿ ಅಂತಂದರೆ, ಯಾರೋ ಒಬ್ಬರು ಪತ್ರ ವ್ಯವಹಾರವನ್ನು ಮಾಡಿರ್ತಾರೆ ಈ ನನ್ನ ಹೆಸರಲ್ಲಿ. ಏನಂತ ಹೇಳ್ತದೆ ಆ ಪತ್ರ ವ್ಯವಹಾರದಲ್ಲಿ ಅಂತಂದರೆ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಚಾಲಕ ನಿರ್ವಾಹಕ ಜಯದೇವ ಎಂ, ಬಿಲೆ ಸಂಖ್ಯೆ 7479 KSRTC ಬೆಂಗಳೂರು ಕೇಂದ್ರ 6ನೇ ಘಟಕ ಮೈಸೂರು ರಸ್ತೆಯಲ್ಲಿ ಇಲ್ಲಿ ಕರ್ತವ್ಯ ನಿರ್ವಹಿಸಿದ್ದು. ನನ್ನ ಮಕ್ಕಳ ಶಿಕ್ಷಣ ಮಂಗಳೂರಿನಲ್ಲಿ ನಡೆಯುತ್ತಿದ್ದು, ಮಕ್ಕಳ ವ್ಯಾಸಂಗದ ಸಲುವಾಗಿ ಮಂಗಳೂರು ವಿಭಾಗಕ್ಕೆ ವರ್ಗಾವಣೆ ಮಾಡಿದರೂ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಿಫಾರಸು ಪತ್ರ ನೀಡಲು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಅಂತೇಳಿ ಈ ಯಾರೋ ಒಬ್ಬ ಭ್ರಷ್ಟ ಈ ಪತ್ರವನ್ನು ರೆಡಿ ಮಾಡಿ ನನ್ನ ಸಹಿಯನ್ನು ಫೋರ್ಜರಿ ಮಾಡಿ ಈ ಪತ್ರವನ್ನು ರೆಡಿ ಮಾಡಿಕೊಟ್ಟಿರ್ತಾನೆ. ಅದನ್ನು ಕೂಡ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ದೃಢೀಕರಿಸಿ ಕೊಟ್ಟಿದ್ದಾರೆ ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬರ ಕಚೇರಿಯಿಂದ. ನಂತರ ಆವತ್ತೇ 24/9/2025 ದಿನೇಶ್ ಗುಂಡೂರಾವ್ ಸಾಹೇಬರ ಕಡೆಯಿಂದ ಮುಖ್ಯಮಂತ್ರಿ ಸಾಹೇಬರಿಗೆ ರೆಫರ್ ಆಗುತ್ತೆ. ಆ ಒಂದು ಪತ್ರವನ್ನು ಪತ್ರ ವ್ಯವಹಾರ ಮಾಡಿ ತೆಗೆದುಕೊಂಡಿರತಕ್ಕಂಥ ವ್ಯಕ್ತಿ ಈಗ ಆಲ್ರೆಡಿ ಸಿಕ್ಕಿಬಿದ್ದಿದ್ದಾನೆ. ಅದು ಗೌಪ್ಯವಾಗಿದೆ.
ಆನಂತರ ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬರು ನನ್ನ ಕಡೆಯಿಂದ ಆಗಿರ್ತಕ್ಕಂಥ ತಪ್ಪು ನಮಗೆ ಗೋಚರ ಇಲ್ಲದಾಗ ಆಗಿರ್ತಕ್ಕಂಥ ತಪ್ಪಾಗಿರೋದ್ರಿಂದ ಇದನ್ನು ರದ್ದುಪಡಿಸಿ ಅವ್ರನ್ನ ಬೆಂಗಳೂರು 18/8/2026 ಒಂದು ಪತ್ರ ಮಾಡಿಕೊಡ್ತಾರೆ. ಬೆಂಗಳೂರು ಕೇಂದ್ರೀಯ ವಿಭಾಗಕ್ಕೇ 6ನೇ ಘಟಕಕ್ಕೆ ಇವ್ರನ್ನ ಮರು ನಿಯೋಜನೆ ಮಾಡಿ ಅಲ್ಲೇ ಮುಂದುವರಿಸೋದನ್ನ ಆದೇಶಿಸಿರ್ತಾರೆ. ಮತ್ತು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೂ ಕೂಡ ನನ್ನ ಮುಂದೆನೇ ಫೋನ್ ಮುಖಾಂತರ ಮಾತಾಡ್ತಾರೆ, ಅವರ PSU ಕೂಡ ಮಾತಾಡ್ತಾರೆ. ಆದರೂ ಕೂಡ ಇನ್ನೂವರೆಗೂ ನನಗೆ ಬೆಂಗಳೂರು ಕೇಂದ್ರೀಯ ವಿಭಾಗಕ್ಕೆ ವರ್ಗಾವಣೆ ಮಾಡ್ತಾ ಇಲ್ಲ. ಅಂದರೆ ಇಲ್ಲಿ ಗಮನಿಸ್ತಕ್ಕಂಥ ವಿಷಯ ವಾಸ್ತವಾಂಶ ಏನು ಅಂತಂದರೆ ಸ್ನೇಹಿತರೆ, ನಾನು ಇಲ್ಲಿ ಅವರೇನು ಹೇಳ್ತಾರೆ, ಕೋರಿಕೆ ವರ್ಗಾವಣೆ ಆಗುತ್ತೆ. ನಾನು ದಿನೇಶ್ ಗುಂಡೂರಾವ್ ಸಾಹೇಬ್ರಿಗೆ ನಾನೇ ವರ್ಗಾವಣೆಗೆ ಪತ್ರ ವ್ಯವಹಾರ ಮಾಡಿ ನಾನೇ ಮಾಡಿದ್ದಾದರೆ ನೀವು ಕೋರಿಕೆ ವರ್ಗಾವಣೆ ಅಂತ ಮಾಡಬೇಕಾಗಿತ್ತು. ಅಲ್ಲಿ ಆಡಳಿತಾತ್ಮಕ ಅಂತ ಮಾಡಿದಿರಿ, ಇಲ್ಲಿ ಕೋರಿಕೆ ವರ್ಗಾವಣೆ. ಈ ದಾಖಲೆಗಳೆಲ್ಲ ಸಿಕ್ಕ ನಂತರ ನೀವು ಮತ್ತೆ ಇದ್ರ ಮೇಲೆ ಮಾಡಿಲ್ಲ, ನಾವೇ ನಮ್ಮ ಸಂಸ್ಥೆಗೆ ನಿಯಮಾವಳಿ ಪ್ರಕಾರ ಮಾಡಿದ್ದೀವಿ ಅಂತ ಅನ್ನೋದೇ ಆದರೆ ನೀವು ನನ್ನ ಪತ್ರ ವ್ಯವಹಾರ ನನ್ನ ಕಡತಕ್ಕೆ ಸಂಬಂಧಪಟ್ಟಂಗೆ ಏನು ಈ ವರ್ಗ ಅಂತೇಳಿ ಒಂದು ಉಲ್ಲೇಖ ಮಾಡಿಬಿಟ್ಟು ನೀವು ನಡವಳಿ ಮಾಡಿರ್ತೀರಲ್ಲ, ಆ ದಾಖಲೆಗಳನ್ನ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಆ ದಾಖಲೆ ಕೊಟ್ಟರೆ ಸಿಗಾಕತ್ತದಲ್ಲ, ಆ ದಾಖಲೆಯನ್ನು ಇನ್ನೂ ಗೌಪ್ಯವಾಗಿ ನಿಮ್ಮ ಕಡೆ ಇಟ್ಕೊಂಡಿದ್ದೀವಿ. ಅಂದರೆ ನೀವು ಮಾಡಿರ್ತಕ್ಕಂಥ ವರ್ಗಾವಣೆ ಬಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಪತ್ರ ಮತ್ತು ದಿನೇಶ್ ಗುಂಡೂರಾವ್ ಸಾಹೇಬ್ರ ಪತ್ರ, ಈಗ ಆ ಪತ್ರವನ್ನೇ ರದ್ದುಪಡಿಸಿ ನನ್ನನ್ನು ಮೂಲ ಯಥಾಸ್ಥಿತಿ ಕಾಪಾಡಿ ಅಂತೇಳಿ ಅವರೇ ಕೊಟ್ಟಿರೋದ್ರಿಂದ ನೀವಿನ್ನೂ ವರ್ಗಾವಣೆ ಮಾಡಲಿಲ್ಲ. ಅಂದರೆ ಈ ತಪ್ಪುಗಳು ಗೊತ್ತಾಗಿದ್ರೂ ಕೂಡ ಅದನ್ನು ತಿದ್ದುಕೊಳ್ಳೋಕೆ ಹೋಗಲಿಲ್ಲ. ನಂತರ ಏನು ಮಾಡ್ತೀನಿ, ನಾನು 3 ಪೊಲೀಸ್ ಸ್ಟೇಷನ್ನಲ್ಲಿ ನನ್ನ ಒಂದು ದೂರನ್ನು ಕೊಡ್ತೀನಿ. ಅದರಲ್ಲಿ ಪ್ರಿಲಿಮಿನರಿ ಎಂಕ್ವೈರಿಗೆ 3 ಪೊಲೀಸ್ ಸ್ಟೇಷನ್ನಿಂದನೂ ಕೂಡ ಆಗುತ್ತೆ. ನಂತರ ನಾನು ಕಮಿಷನರ್ ಸಾಹೇಬ್ರನ್ನ ಮೀಟ್ ಮಾಡ್ತೀನಿ. ಇದನ್ನು ದೊಡ್ಡ ಮಟ್ಟದಲ್ಲಿ ಇದೇನೋ ನಡೀತಾ ಇದೆ ಅಂತೇಳಿ ಕಮಿಷನರ್ ಸಾಹೇಬ್ರನ್ನ ಮೀಟ್ ಮಾಡಿದಾಗ ಅವರು 15ನೇ ತಾರೀಕು ಹಬ್ಬದ ದಿವಸ ನನಗೆ ಅವತ್ತು ರಜಾ ಇರುತ್ತೆ. ವಿಧಾನಸೌಧದಲ್ಲಿ ಈ ಪತ್ರ ವ್ಯವಹಾರ ನಡೆದಿರೋದ್ರಿಂದ ರಜಾ ಇರುತ್ತೆ, ಅವತ್ತು ಬನ್ನಿ, ನ್ಯಾಯಾಧೀಶರ ಮನೆ ಹತ್ರ ಹೋಗಿ ಅವ್ರ ಪರ್ಮಿಷನ್ಗೆ ಹಾಕ್ಬಿಟ್ಟು ಈ ಒಂದು FIRಗೆ ಅನುಮತಿ ತಗೊಳ್ಳೋಣ ಅಂತ ಹೇಳ್ತಾರೆ. ನಾನು ಅವತ್ತು ಹಬ್ಬವನ್ನು ಬಿಟ್ಟು ಅವತ್ತೆಲ್ಲ ಪೂರ್ತಿಯಾಗಿ ಅಲ್ಲಿ ಹೋಗ್ತೀನಿ. ಅಲ್ಲಿ ಹೋಗಿ ನ್ಯಾಯಾಧೀಶರ ಮುಂದೆ ಹಾಜರಾಗಿ ನನ್ನ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಂಡಾಗ ಗ್ರಾಂಟೆಡ್ FIR ಮಾಡಿ ಇವ್ರು ಯಾರಿದ್ದಾರೋ ಅವ್ರನ್ನ ಕಂಡುಹಿಡೀರಿ, ಸದೆ ಬಡೀರಿ ಅಂತ ಹೇಳ್ತಾರೆ. ನಂತರ ನಾನು 15/1/2026 ಸ್ನೇಹಿತರೆ FIRನ ನಾನು ಮಾಡಿಸಿರ್ತೀನಿ. FIR ನಂಬರ್ ಈಗ ಆಲ್ರೆಡಿ ನಾನು ಹಾಕಿದ್ದೀನಿ, ನಂಬರ್ ಹಾಕಿಲ್ಲ. FIR ಮಾಡಿರ್ತಕ್ಕಂಥ ಸಂಬಂಧಪಟ್ಟಂಗೆ ದಾಖಲೆಗಳನ್ನ ನಾನು ಗ್ರೂಪಲ್ಲಿ ಹಾಕಿದ್ದೀನಿ. ಈ ಯಾರೋ ವ್ಯಕ್ತಿ ಈಗ ಆಲ್ರೆಡಿ ಸಿಕ್ಕಾಕೊಂಡಿದ್ದಾನೆ. ಅವನ ಕಡೆಯಿಂದ ಮಾಹಿತಿ ಬಹಿರಂಗ ಆಗ್ತಾಯಿದೆ. ಅದೆಲ್ಲ ಗೌಪ್ಯವಾಗಿರೋದ್ರಿಂದ ಅದನ್ನು ನಾನು ಹೇಳುವ ಹಾಗಿಲ್ಲ, ವಿಚಾರಣೆ ಹಂತದಲ್ಲಿರೋದ್ರಿಂದ. ಸ್ನೇಹಿತರೆ, ಈ ರೀತಿಯಾಗಿ ನನ್ನ ವರ್ಗಾವಣೆ ಆಗುತ್ತೆ. ಮುಂದಿನ ಕಾನೂನು ಹೋರಾಟದಲ್ಲಿ ನಾನು ಭಾಳಷ್ಟು ಚಾಚು ತಪ್ಪದೆ ಕಾನೂನಿನ ಮುಖಾಂತರನೇ ನಾನು ಹೋರಾಟ ಮಾಡ್ತಾಯಿದ್ದೀನಿ. ಈ ಸಂಬಂಧಪಟ್ಟಂಗೆ ಅದರಿಂದ ಮಧ್ಯದಲ್ಲಿ ನನ್ನ ಪತ್ರ ವ್ಯವಹಾರಗಳನ್ನು ಮಾಡಿರ್ತಕ್ಕಂಥ ನಮ್ಮದೇ ಘಟಕದಲ್ಲಿರ್ತಕ್ಕಂಥ ಒಂದು 4 ಜನ ಚಾಲಕ ಕಮ್ ನಿರ್ವಾಹಕರು ಮತ್ತು ಡ್ರೈವರು ಇವರೆಲ್ಲ ಸೇರಿಕೊಂಡು ಒಂದು ಪತ್ರ ವ್ಯವಹಾರನ ಫೇಕ್ ಪತ್ರನೂ ಕೂಡ ತಯಾರು ಮಾಡ್ತಾರೆ. ಅಲ್ಲೊಂದಷ್ಟು ಜನ ನೌಕರರನ್ನ ಮಾಹಿತಿನೇ ತಿಳಿಸೋದಿಲ್ಲ. ಆ ಮಾಹಿತಿ ತಿಳಿಸ್ದಂಗೆ ಅವ್ರ ಕಡೆಯಿಂದ ಒಂದಷ್ಟು ಜನದ ಕಡೆಯಿಂದ ಸೈನ್ ಮಾಡಿಸ್ಕೊಂಡಿರ್ತಾರೆ, ಮತ್ತು ಇವರೇ ಒಂದಷ್ಟು ಜನದ ಸಹಿನ ಮಾಡಿಸ್ಕೊಂಡಿರ್ತಾರೆ. ಅದು ಕೂಡ FIR ಆಗಿದೆ, ಅದು ಕೂಡ ತನಿಖೆ ಆಗ್ತಾಯಿದೆ. ನೋಡಿ, ಫೇಕ್ ಸಹಿಯನ್ನು ಮಾಡಿದ್ರೆ ಇದು BNS ಕಾಯ್ದೆ ಪ್ರಕಾರ 336/2, 336/3, 340, 420 ಈ ಥರ ಒಂದು ಭಾರತೀಯ ನ್ಯಾಯ ಸಮಿತಿಯಲ್ಲಿ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಾಗುತ್ತೆ. ಮತ್ತು ಅದಕ್ಕೆ 5 ವರ್ಷ, 10 ವರ್ಷನೋ 7 ವರ್ಷನೋ
ಅದಕ್ಕೆ ಶಿಕ್ಷೆ ಅಂತ ಹೇಳಿ ಇದೆ. ಸಾಬೀತಾದರೆ ಅಂತಂದರೆ ಸಾಬೀತು ಆಗೇ ಆಗುತ್ತೆ. ಯಾಕೆಂದರೆ ಇಲ್ಲಿ ನನ್ನ ಸಹಿ ಇಲ್ಲದೆ ಇರತಕ್ಕಂಥದ್ದು. ಮತ್ತು ಇನ್ನೊಂದು ಪತ್ರವನ್ನು ಮಾಡ್ತಾರೆ. ಯಾವತ್ತು ಇದಕ್ಕೆ ಈ ಪತ್ರಕ್ಕೆ ಡೇಟೇ ಹಾಕಲ್ಲ, ಸುಮ್ಮನೆ ಒಂದು ಪತ್ರವನ್ನು ರೆಡಿ ಮಾಡಿಬಿಟ್ಟು ಕೊಡ್ತಾರೆ. ಅದನ್ನು ಮೊನ್ನೆ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೆ ಒಂದು ಪತ್ರವನ್ನು ಕೊಡ್ತಾರೆ. ಏನಂತ ಹೇಳ್ತಾರೆ, ಈ ಪತ್ರದಲ್ಲಿ ಪೂರ್ತಿಯಾಗಿ ಓದ್ತೀನಿ ನೋಡಿ. ಜಯದೇವ ಎಂ ಚಾಲಕ 747 6ನೇ ಘಟಕ ಬೆಂಗಳೂರು ಕೇಂದ್ರೀಯ ವಿಭಾಗದಿಂದ ಬೇರೆ ಮಂಗಳೂರು ಅಥವಾ ಕೋಲಾರ ವಿಭಾಗಕ್ಕೆ ತಕ್ಷಣ ವರ್ಗಾವಣೆ ಮಾಡುವ ಬಗ್ಗೆ ಅಂತ ಹೇಳ್ತಾರೆ. ಈ ಪತ್ರದಲ್ಲಿ ಯಾರ್ದು ಕೂಡ ಯಾವುದೇ ನೌಕರದ್ದು ಕೂಡ ಸಹಿ ಇರೋದಿಲ್ಲ ಸ್ನೇಹಿತರೆ. ಯಾವ ನೌಕರದ್ದು ಸಹಿ ಇರೋದಿಲ್ಲ ಈ ಪತ್ರದಲ್ಲಿ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ಕೇಂದ್ರೀಯ ವಿಭಾಗದ 6ನೇ ಘಟಕದಲ್ಲಿ ಕರ್ತವ್ಯ ನಿರ್ವಹಿಸಿರುವ ಎಲ್ಲ ಚಾಲಕ ನಿರ್ವಾಹಕರು ಚಾಲಕರು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಇದು ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೆ ಬರೆದಿರ್ತಕ್ಕಂಥದ್ದು. ಸದರಿ ಘಟಕದಲ್ಲಿ 580ಕ್ಕೂ ಹೆಚ್ಚು ಕಾರ್ಮಿಕರು ಕರ್ತವ್ಯ ನಿರ್ವಹಿಸುತ್ತಿದ್ದು, ಅದರಲ್ಲಿ ಒಬ್ಬರಾದ ಶ್ರೀ ಜಯದೇವ ಎಂ ಚಾಲಕ ನಿರ್ವಾಹಕ ಬಿಲ್ಲೆ ಸಂಖ್ಯೆ 7479 ಇವರು ಘಟಕದಲ್ಲಿ RTA ಕಾರ್ಯಕರ್ತನೆಂದು ಹೇಳಿಕೊಂಡು ಚಾಲಕ ನಿರ್ವಾಹಕರಿಗೆ ಹಾಗೂ ಘಟಕದಲ್ಲಿರುವ ಸಿಬ್ಬಂದಿ ವರ್ಗಗಳಿಗೆ ತನ್ನ ಮೊಬೈಲ್ನಿಂದ ರೆಕಾರ್ಡ್ ಹಾಗೂ ವಿಡಿಯೋ ಮಾಡಿಕೊಂಡು ಬೆದರಿಸಿ ವಿನಾಕಾರಣ ಕರ್ತವ್ಯದಲ್ಲಿ ದಿನನಿತ್ಯ ತೊಂದರೆ ಕೊಡುತ್ತಿದ್ದಾನೆ ಹಾಗೂ ಕರ್ನಾಟಕ ರಾಜ್ಯದ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಕುಟುಂಬ ಕ್ಷೇಮ ಅಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿ ಎಂದು ಹೇಳಿ ಪ್ರತಿಯೊಬ್ಬ ಸಿಬ್ಬಂದಿಯಿಂದ 100 ರೂಪಾಯಿ ಪಾವತಿಸಿಕೊಂಡಿರುತ್ತಾನೆ. ಈ ಸಂಘ ಅಸ್ತಿತ್ವದಲ್ಲಿ ಇರುವುದಿಲ್ಲ. ಸಂಘದ ಹೆಸರು ಹೇಳಿಕೊಂಡು ಪ್ರತಿನಿತ್ಯ ಕರ್ತವ್ಯಕ್ಕೆ ಹೋಗುವ ಚಾಲಕ ಮತ್ತು ನಿರ್ವಾಹಕರಿಗೆ ಇಲ್ಲಸಲ್ಲದನ್ನು ಹೇಳಿ ಸಂಸ್ಥೆಯ ಬಗ್ಗೆ ಕೆಟ್ಟ ಪದಗಳನ್ನು ಬಳಕೆ ಮಾಡುತ್ತಾನೆ. ಸಂಸ್ಥೆಯಿಂದ 100 ರೂಪಾಯಿ ಸಿಬ್ಬಂದಿಯಿಂದ 100 ರೂಪಾಯಿ ಪಾವತಿಸಿ ಹಣವನ್ನು ವಾಪಸ್ ಕೇಳಿದರೆ ಪೊಲೀಸ್ ಠಾಣೆಗೆ ದೂರು ಕೊಡುವುದಾಗಿ ಬೆದರಿಕೆ ಹಾಕುತ್ತಾನೆ. ಇವನಿಂದ ಸುಮಾರು 580 ಜನ ನೌಕರರಿಗೆ ಘಟಕದಲ್ಲಿ ತೊಂದರೆಯಾಗಿರುತ್ತದೆ. ಘಟಕದಲ್ಲಿ ಕಳೆದ 1 ವರ್ಷದಿಂದ ವ್ಯವಸ್ಥಾಪಕ ನಿರ್ದೇಶಕರ ಆದೇಶದ ಮೇರೆಗೆ ಘಟಕದ ಪಾರ್ಕಿಂಗ್ ಆವರಣದಲ್ಲಿ ಚಿಕ್ಕದಾದ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದು, ಪ್ರತಿನಿತ್ಯ ದೇವರಿಗೆ ಪೂಜೆ ಮಾಡುತ್ತಿದ್ದು, ಯಾವುದೇ ರೀತಿಯ ಆಘಾತವಾಗದಂತೆ ದೇವರಿಗೆ ಕೈ ಮುಗಿದು ಕರ್ತವ್ಯಕ್ಕೆ ಹಾಜರಾಗಿರುತ್ತೇವೆ. ಈ ದೇವಸ್ಥಾನವನ್ನು ನೀವು ಯಾರ ಅನುಮತಿಯಿಂದ ಸ್ಥಾಪನೆ ಮಾಡಿದ್ದೀರಿ ಎಂದು ಘಟಕದ ಸಿಬ್ಬಂದಿಗಳಿಗೆ ದಿನನಿತ್ಯ ತೊಂದರೆ ಕೊಡುತ್ತಾನೆ. ಈ ಆಡಳಿತಾತ್ಮಕ ಕಾರಣಗಳಿಂದ ಮಂಗಳೂರು ವಿಭಾಗ ಅಥವಾ ಕೋಲಾರ ವಿಭಾಗಕ್ಕೆ ವರ್ಗಾವಣೆ ಮಾಡುವುದರಿಂದ ಘಟಕದಲ್ಲಿ ಎಲ್ಲ ಚಾಲಕ ನಿರ್ವಾಹಕರು ಹಾಗೂ ಸಿಬ್ಬಂದಿಗಳು ನೆಮ್ಮದಿಯಿಂದ ಕರ್ತವ್ಯ ನಿರ್ವಹಿಸಲು ಅನುವು ಮಾಡಿಕೊಡಬೇಕೆಂದು ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಇಂತಿ 6ನೇ ಘಟಕ ಸಿಬ್ಬಂದಿ ಬೆಂಗಳೂರು ಕೇಂದ್ರೀಯ ವಿಭಾಗ ಮೈಸೂರು ರಸ್ತೆ ಅಂತ ಹೇಳಿ ಈ ಒಂದು ಪತ್ರವನ್ನು ತಯಾರು ಮಾಡಿ ಯಾವತ್ತು ಕೊಡ್ತಾರೆ, 16/9/2025 ತಾರೀಕು ಈ ಪತ್ರವನ್ನು ಕೊಡ್ತಾರೆ. 16/9/2025 ಆದ ನಂತರ ನನಗೆ ವರ್ಗಾವಣೆಗೆ ಗುಣೇಶ್ ಗುಂಡೂರಾವ್ ಸಾಹೇಬ್ರಿಗೆ 24/9/2025 ಮತ್ತು 29/9/2025 ಮುಖ್ಯಮಂತ್ರಿಯವರ ಕಡೆಯಿಂದ. ಅಂದರೆ ಈ ಪತ್ರವನ್ನು ತಯಾರು ಮಾಡಿರ್ತಾರಲ್ಲ, ಈ ಪತ್ರವನ್ನು ತಯಾರು ಮಾಡಿರ್ತಕ್ಕಂಥವರೇ ಈ ಪತ್ರವನ್ನು ಕೂಡ ತಯಾರು ಮಾಡಿರ್ತಕ್ಕಂಥದ್ದು. ಈಗ ಆಲ್ರೆಡಿ ಈ ಪತ್ರವನ್ನು ತಯಾರು ಮಾಡಿ ಇವರುಗಳನ್ನ ಬಹಳಷ್ಟು ಜನ ಸಾರಿಗೆ ನೌಕರರುಗಳನ್ನ ಒಂದು ಖಾಲಿ ಪೇಪರ್ನಲ್ಲಿ ಸಹಿ ಮಾಡಿಸ್ಕೊತಾರೆ. ಏನಂತ ಅಂತಂದರೆ, ಆ ಸಮಯದಲ್ಲಿ ಮಣ್ಣಿನ ಗಣೇಶನ್ನ ನಮ್ಮ ಡಿಪೋದಲ್ಲಿ ಇರೋದಕ್ಕೆ DC ಅವ್ರಿಗೆ ಪರ್ಮಿಷನ್ಗೋಸ್ಕರ ಒಂದು ಫಂಕ್ಷನ್ ಮಾಡೋಕ್ಕೋಸ್ಕರ ಇದೊಂದು ಸಹಿ ಮಾಡಿ ಅಂತೇಳಿ ಭಾಳಷ್ಟು ಜನಕ್ಕೆ ನಾನು ಇವಾಗ ಇದರಲ್ಲಿ ಏನು ಸಹಿ ಮಾಡಿರ್ತಾರಲ್ಲ ಆ ಎಲ್ಲ ನೌಕರರಿಗೆ ಕರೆ ಮಾಡಿ ಮಾಹಿತಿಯನ್ನು ಕಲೆ ಹಾಕಿದ್ದೀನಿ. ಖಾಲಿ ಪೇಪರ್ನಲ್ಲಿ ಒಂದಷ್ಟು ಜನ ಸಹಿ ಮಾಡಿಸ್ಕೊತಾರೆ, ಒಂದಷ್ಟು ಜನನ ಅವರೇ ಸಹಿನ ಮಾಡಿಸ್ಕೊತಾರೆ. ಮುಖ್ಯವಾದ ರೂವಾರಿ ಯಾರು ಅಂತಂದರೆ ಈ ಸಂತೋಷ BL ಅಂತ ಹೇಳ್ತಕ್ಕಂಥ ಒಬ್ಬ ಚಾಲಕ ಕಮ್ ನಿರ್ವಾಹಕ. ಈ ವ್ಯಕ್ತಿ ಇದರಲ್ಲಿ ಭಾಳಷ್ಟು ಪ್ರಭಾವವನ್ನು ಬೀರಿ ಈ ಪತ್ರ ವ್ಯವಹಾರವನ್ನು ಮಾಡಿರ್ತಾನೆ. ಈ ಪತ್ರದಲ್ಲಿ ಯಾವುದೇ ಇದಿರಲಿಲ್ಲ. ಈ ಸಂಬಂಧಪಟ್ಟಂಗೆ ನಿಮಗೆ ಇಡೀ ರಾಜ್ಯಾದ್ಯಂತ ನನ್ನ ಬಗ್ಗೆ ಈಗ ಆಲ್ರೆಡಿ ಗೊತ್ತಿರುತ್ತೆ. ಈ ಒಂದು ಕುಟುಂಬ ಕ್ಷೇಮಾಭಿವೃದ್ಧಿ ಸಂಘದ ಯಾವ ರೀತಿ ಭ್ರಷ್ಟಾಚಾರ ಆಗಿದೆ, ಸಾರಿಗೆ ನೌಕರರ ಹಣವನ್ನು ಯಾವ ರೀತಿ ಗುಳುಂ ಮಾಡ್ಕೊಂಡಿರ್ತಾರೆ. ಅಲ್ಲಿಂದ ನನ್ನನ್ನು ಲೆಕ್ಕಗಳನ್ನ ಕೇಳಿದಾಗ ಅವರು ನನ್ನನ್ನು ರಿಮೂವ್ ಮಾಡಿರ್ತಾರೆ. ಸಂಬಂಧಪಟ್ಟಂಗೆ ಅಲ್ಲಿ ನಾನು ಈಗ ಇರೋದಿಲ್ಲ. ಪ್ರಸ್ತುತ ಈಗ ಯಾರೋ ಬೈರೇಗೌಡ ಮತ್ತು ಮಂಜುನಾಥ್ ಅನ್ನೋರು ಈಗ ಈ ಸಂಘವನ್ನು ನಡೆಸ್ತಿರ್ತಾರೆ. ಕಮಲಾನಗರದಲ್ಲಿ ಈಗ ಆ ಸಂಘ ಶಿಫ್ಟ್ ಆಗಿದೆ. ಸುಂಕುತ್ಕಟ್ಟೆಯಲ್ಲಿ
ಖಾಲಿ ಮಾಡಿ ಅದೀಗ ಕಮಲಾನಗರಕ್ಕೆ ಶಿಫ್ಟ್ ಆಗಿದೆ. ಈ ಸಂಘ ಅಸ್ತಿತ್ವದಲ್ಲಿ ಇರುವುದಿಲ್ಲ ಅಂತ ಹೇಳ್ತಾರೆ. ಯಾವ ಆಧಾರದ ಮೇಲೆ ಅಂತ ಗೊತ್ತಿಲ್ಲ. ಇದನ್ನೆಲ್ಲ ಕಳಪೆ. ಈ ಗಣೇಶ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಯಾರಿಗೂ ನಾನು ತೊಂದರೆ ಕೊಟ್ಟಿಲ್ಲ. ಗಣೇಶ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ನಿಯಮಾವಳಿ ಪ್ರಕಾರ ಕಟ್ಟಿ ಇದು ಶಾಶ್ವತವಾಗಿ ಇರ್ತಕ್ಕಂಥ ದೇವಸ್ಥಾನ. ನಾನು ಕೂಡ ಅದರಲ್ಲಿ ಭಾಗಿಯಾಗ್ತೀನಿ. ಅದು ಮೇಲ್ಗಡೆ ಬಸ್ ನಿಂತ್ಕೊಳ್ಳುತ್ತೆ, ಕೆಳಗಡೆ ಈ ದೇವಸ್ಥಾನನ ಕಟ್ಟೋದ್ರಿಂದ ಇಲ್ಲಿ ನೌಕರರಿಗೆ ಮತ್ತು ಮತ್ತೊಬ್ಬರಿಗೆ ಮಗದೊಬ್ಬರಿಗೆ ದೇವಸ್ಥಾನ ಕಟ್ಟುವುದಕ್ಕೆ ಭಾಳಷ್ಟು ಶ್ರಮವಾಗಬೇಕು. ಮತ್ತು ಅದರಿಂದ ಬರ್ತಕ್ಕಂಥ ಮುಂದೆ ಆಗ್ತಕ್ಕಂಥ ಅನಾಹುತಗಳಿಗೆ ಭಾಳ ಸಮಸ್ಯೆ ಆಗುತ್ತೆ. ಅದನ್ನು ನೋಡ್ಕೊಂಡು ಕಟ್ಟಿ ಅಂತ ಹೇಳಿ ಒಂದೇ ಒಂದು ಪದಕ್ಕೋಸ್ಕರ ಈ ಒಂದು ಅಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕೆಲವೊಂದಷ್ಟು ಭ್ರಷ್ಟರು ನನ್ನ ಮೇಲೆ ಪಿತೂರಿಯನ್ನು ಮಾಡಿ ಈ ರೀತಿಯನ್ನು ಮಾಡಿರ್ತಾರೆ. ಸ್ನೇಹಿತರೆ, ತಮಗೆ ಗೊತ್ತಿರಬೇಕು, ಇಲ್ಲಿ ಬಂದ್ಬಿಟ್ಟು ಮೇಲ್ಗಡೆ ಬಸ್ಗಳು ನಿಂತ್ಕೊಳ್ತವೆ. ಇದು ಮೇಲ್ಗಡೆ ಸ್ಯಾಟಲೈಟ್ ಬಸ್ ನಿಲ್ದಾಣ. ಇದು ಕೆಳಗಡೆ ಇದೇ ದೇವಸ್ಥಾನ. ಇಲ್ಲಿ ದೇವಸ್ಥಾನವನ್ನು ಮಾಡಿರ್ತಾರೆ. ಇಲ್ಲಿ ನೋಡಿ, ಎಲ್ಲ ಮೇಲ್ಗಡೆ ಬಸ್ಗಳು ನಿಂತಿದ್ದಾವೆ. ಈ ಬಸ್ಸಿನ ಭಾರ ದೇವಸ್ಥಾನದ ಮೇಲೆ ಬೀಳುತ್ತೆ ಅನ್ನೋ ಲೆಕ್ಕದಲ್ಲಿ ಒಂದು ಪುರಾಣ ಪ್ರಸಿದ್ಧ ಇರುತ್ತೆ. ಇದಕ್ಕೊಂದು ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ಒಂದು ನಿಯಮಾವಳಿಗಳಿರುತ್ತೆ. ಮತ್ತು ಇಲ್ಲಿ ಒಂದು ಚರಂಡಿ ನೀರು ಹೋಗುತ್ತೆ. ಇಲ್ಲೆಲ್ಲ ಗಲೀಜು ಮಾಡಿರ್ತಕ್ಕಂಥ ತಮಿಳುನಾಡು ಸಾರಿಗೆ ನೌಕರರು, ತಮಿಳುನಾಡು ಪ್ರಯಾಣಿಕರುಗಳು ರಾತ್ರಿ ಹೊತ್ತಲ್ಲಿ ಇಲ್ಲೆಲ್ಲ ಗಲೀಜು ಮಾಡಿರ್ತಾರೆ. ಅದೆಲ್ಲ ಇಲ್ಲಿ ಇದರಲ್ಲಿ ಇದು ಸೋರಿಕೆ ಆಗ್ತದೆ. ಈಗ ಆಲ್ರೆಡಿ ಸೋರಿಕೆ ಆಗಿರೋದನ್ನು ಕೂಡ ನಾನು ದಾಖಲೆ ಸಮೇತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಒಂದು ಗಲೀಜಿನಲ್ಲಿ ನಾವು ದೇವಸ್ಥಾನ ಮಾಡೋ ಅವಶ್ಯಕತೆ ಇಲ್ಲ. ಘಟಕದಲ್ಲಿ ಬೇರೆ ಬೇರೆ ಜಾಗಗಳಿದೆ, ಅದನ್ನು ನೀವು ಗುರುತಿಸಿ ಅಲ್ಲಿ ನೀವು ದೇವಸ್ಥಾನವನ್ನು ಕಟ್ಟಿ ನಿಯಮಾವಳಿಯ ಪ್ರಕಾರ ಕಟ್ಟಿ. ನಾನು ಕೂಡ ಅದಕ್ಕೆ ಕೈ ಜೋಡಿಸ್ತೀನಿ. ಇದು ಗಣೇಶನ್ನ ನಾನು ಕೂಡ ಹಿಂದುವಾಗಿ ಗಣೇಶನ ನಾನು ಕೂಡ ಆರಾಧ್ಯ ದೈವನಾಗಿ ಬೆಳಗ್ಗೆ ಆದರೆ ನನ್ನ ಸ್ಟೇಟಸ್ನಲ್ಲಿ ದೇವ್ರನ್ನೇ ಇದಾಕೊಳ್ಳೋದ್ರಿಂದ ಅದಕ್ಕೆ ನನ್ನ ವಿರೋಧ ಇಲ್ಲ. ಮತ್ತು ಇವ್ರು ಏನು ಬರೆದಿರ್ತಾರ ಸಂಬಂಧಪಟ್ಟಂಗೆ, ಯಾರು ಈ ಡಿಪಾರ್ಟ್ಮೆಂಟಲ್ಲಿ ಈ ದೇವಸ್ಥಾನ ನಿರ್ಮಾಣ ಮಾಡಿ 2 ವರ್ಷಕ್ಕೆ ಬಂತು, ಅವತ್ತಿಂದ ತನಿಖೆ ಮಾಡಬಹುದಾಗಿತ್ತು. ನನ್ನ ಮೇಲೆ ಆಗಿರ್ತಕ್ಕಂಥ ಯಾವುದೇ ಇದಿತ್ತು ಪ್ರೂವ್ ಮಾಡಬೇಕಾಗಿತ್ತು. ಅದೆಲ್ಲ ಪ್ರೂವ್ ಆಗಿ ನಾನು ತಪ್ಪಿತಸ್ಥ ಅನ್ನೋದು ನಿರ್ಧಾರ ಆದಮೇಲೆ ನೀವು ವರ್ಗಾವಣೆ ಮಗದೊಂದು ಇಲ್ಲ ಸಾರಿಗೆ ಸಂಸ್ಥೆಯಿಂದನೇ ಕಿತ್ತಾಕ್ಬೋದಾಗಿತ್ತು. ಯಾವುದೂ ಇಲ್ಲದೆ ಈ ಥರ ಗುಪ್ತವಾಗಿ ಗುಮಾನಿಯಾಗಿ ಒಂದು ಪತ್ರವನ್ನು ತಯಾರು ಮಾಡಿ ಯಾರೋ ಒಬ್ಬ ಭ್ರಷ್ಟ ಸಂತೋಷ ಅನ್ನೋ ಕಡೆಯಿಂದ ಮತ್ತು ಇನ್ನೊಂದಷ್ಟು ಜನ ಇದ್ದಾರೆ. ಈಗ ಸದ್ಯಕ್ಕೆ ನಮಗೆ ಮಾಹಿತಿ ಬಂದಿರತಕ್ಕಂಥದ್ದು, ಈ ಸಂತೋಷ ಅನ್ನೋನು ಸಹಿ ಮಾಡಿಸ್ಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರೋದರಿಂದ ನಾನು ಅವನ ಹೆಸರನ್ನ ಬಹಿರಂಗಪಡಿಸ್ತಾ ಇದ್ದೀನಿ. ಈ ಮಾಹಿತಿಯನ್ನು ನೀವು ಪತ್ರವನ್ನು ಈ ರೀತಿ ರೆಡಿ ಮಾಡಿ ನೀವು ತಯಾರು ಮಾಡಿ ಕಳಿಸ್ತೀರಾ ಅಂತಂದರೆ, ಎಲ್ಲಿಗೆ ಹೋಗ್ತಾ ಇದೆ ನಮ್ಮ KSRTC ಸಂಸ್ಥೆ? ಚೆನ್ನಾಗಿದೆ, ಸಂಸ್ಥೆ ಹೆಸರು ಚೆನ್ನಾಗಿದೆ, ಸಂಸ್ಥೆಯಲ್ಲಿ ಇರ್ತಕ್ಕಂಥದ್ದು 1.5 ಲಕ್ಷ ಜನ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ಕಷ್ಟಜೀವಿಗಳು ಆಗಿದ್ದ ಮೇಲೆ ಯಾಕೆ